ಆ್ಯಂಡ್ ದಟ್ ವಾಸ್ ದಿ ಟೈಮ್ ವೆನ್ ಪಾಪ ಐ ಮೆಟ್ ಟಿ ಎನ್ ನರಸಿಂಹನ್ ಅಂತ ಅವ್ರು ಹೋಗ್ಬಿಟ್ರು. ಹಿ ವಾಸ್ ದಿ ಒನ್ ಹೂ ಸ್ಕ್ರಿಪ್ಟೆಡ್ ಮಾಲ್ಗುಡಿ ಡೇಸ್. ಟಿ ಎನ್ ನರಸಿಂಹನ್. ಹೌ ಡಿಡ್ ಯು ಮೀಟ್ ಹಿಮ್? ಅಲ್ಲಿ ಒಂದು ದೇವಯ್ಯ ಪಾರ್ಕ್ ಇದೆಯಲ್ಲ, ಇದು ಶ್ರೀರಾಮ್ಪುರ ದೇವಯ್ಯ ಪಾರ್ಕ್ ಸಮ್ವೇರ್ ಲೈಕ್ ದಟ್, ಈ ಮಲ್ಲೇಶ್ವರ ಆ ಏರಿಯಾಲಿ ಸಂಭ್ರಮ ಅಂತ ಅವರೊಂದು ಇದು ಆರ್ಗನೈಸೇಷನ್ ಓಪನ್ ಮಾಡಿದ್ರು. ವೇರ್ ಹೀ ವಾಂಟೆಡ್ ಶಿಬಿರಗಳು ಕಂಡಕ್ಟ್ ಮಾಡೋದು, ಥಿಯೇಟರ್ದು, ಸಂಗೀತದ್ದು, ಡ್ಯಾನ್ಸ್ದು ಎಲ್ಲ ಶಿಬಿರಗಳನ್ನ ಅಂದರೆ ವರ್ಕ್ಶಾಪ್ಸ್ನ ಮಾಡೋದಕ್ಕೆ ಒಂದು ದೊಡ್ಡ ಆಫೀಸ್ ತೆಗೆದ ತಕ್ಷಣ ನಾನೇನು ಮಾಡಿದೆ, ಸಾಲಿಡೇರ್ ಬಿಟ್ಟು ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಮೀನ್ಸ್ ಐ ಜಸ್ಟ್ ಸೆಟ್ ಕ್ಯಾನ್ ಐ ಕಮ್ ಆ್ಯಂಡ್ ವರ್ಕ್ಸ್. ನನಗೆ ಈ ಕಡೆ ಮನೇನೂ ನಡಿಬೇಕು, ದುಡ್ಡು ಬರಬೇಕು, ಪ್ಲಸ್ ಇದೇ ಲೈನಲ್ಲೂ ಇರಬೇಕು ಅನ್ನೋ ಒಂದು ಇದರಿಂದ ಐ ಥಾಟ್ ಓಕೆ ದಿಸ್ ವಿಲ್ ವರ್ಕ್ ಫಾರ್ ಮೀ ಅಂತ. ಸೊ ಅಲ್ಲಿ ಅವ್ರ ಹತ್ರ ಕೆಲಸಕ್ಕೆ ಸೇರಿದಾಗ ದ್ಯಾಟ್ ಪಾಪ ಹೀ ಗೇವ್ ಮೀ ಅ ಬ್ರೇಕ್. ಅಂದರೆ ನನಗೆ ಆವಾಗ ನಾಗಾಭರಣ, ವಿನಯ ಪ್ರಸಾದ್, ಆಮೇಲೆ ಆವಾಗ ಅವಲೋಕನ ಅಂತ ದೂರದರ್ಶನಲ್ಲಿ ಬರ್ತಿತ್ತು, ಅಲ್ಲಿ ನನಗೆ ಫಸ್ಟ್ ಆ್ಯಂಕ್ರಿ. ಅವ್ರ ಹತ್ರ ನಾನು ಕೆಲಸಕ್ಕೆ ಸೇರಿದ್ದು ಆ್ಯಸ್ ಎನ್ ಅಸಿಸ್ಟೆಂಟ್. ಬಟ್ ನನಗೆ ಇದೆಲ್ಲ ಐ ಕುಡ್ ಗೆಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್. ಪಾಪ ನಮ್ಮ ಟಿ ಎನ್ ನರಸಿಂಹನ್ ಸರೇ ದೂರದರ್ಶನ್ಗೆ ನನ್ನನ್ನು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು. ಅವಾಗ ಹೆಂಗಿತ್ತು ನಿಮ್ಮ ಫೀಲಿಂಗ್? ಓ ಮೈ ಗಾಡ್, ವಾಸ್ ಅ ಬಿಗ್ ಡೀಲ್ ಅಲ್ಲ? ವೆರಿ ಬಿಗ್ ಡೀಲ್. ನಾನು ಲಿಟ್ರಲಿ ಹಿಂಗೆ ಅಂದ್ಕೊಂಡೇ ಹೋಗಿರೋದು ದೂರದರ್ಶನ್ ಗೇಟ್ ಒಳಗಡೆ. ಆ್ಯಂಡ್ ಪಾಪ ಅವರೇ ನನ್ನನ್ನು ಕರ್ಕೊಂಡು ಹೋಗಿದ್ರು ನೋಡೋದು. ಆ್ಯಂಡ್ ಯು ನೋ ಹಿ ಸೆಡ್ ಒನ್ ಥಿಂಗ್, ಇದು ಎಷ್ಟೋ ದಿವಸ ಆದಮೇಲೆ ನನಗೆ ನೆನಪು ಬರ್ತಾ ಇದೆ ರಶ್ಮಿ. ಯು ನೋ ವಾಟ್ ಹಿ ಸೆಡ್, ಕಾರು ಹೀಗೆ ರೈಟ್ ಸೈಡು ತೊಗೊಳ್ಬೇಕಾದ್ರೆ ಅಲ್ಲೊಂದು ಸಣ್ಣ ಹಂಪಿತ್ತು ಗೇಟ್ ಒಳಗಡೆ. ಸೆಕ್ಯೂರಿಟಿಲೆಲ್ಲ ಬರೆದ್ಬಿಟ್ಟು ಗೇಟ್ ಒಳಗಡೆ ಹಿಂಗೆ ಹೋದ್ಮೇಲೆ ಹಿಂಗೆ ಹೋಗಿ ಹಿಂಗೆ ಕಾರ್ ನಿಲ್ಸಿದ್ಮೇಲೆ ನಡ್ಕೊಂಡು ಒಳಗಡೆ ಹೋಗಬೇಕು, ಅಲ್ಲಿ ಪಾರ್ಕಿಂಗ್ ಇತ್ತು. ಸೊ ಹಿ ವಾಸ್ ವೆರಿ ಫಾಂಡ್ ಆಫ್ ಮೀ ಆ್ಯಂಡ್ ಹಿ ನ್ಯೂ ದಟ್ ದಿಸ್ ಗರ್ಲ್ ಈಸ್ ಟ್ಯಾಲೆಂಟೆಡ್, ಹಾರ್ಡ್ ವರ್ಕಿಂಗ್, ಪರ್ಸಿವರೆನ್ಸ್ ಇದೆ ಇವಳಿಗೆ, ಬಟ್ ಸರಿಯಾದ ಮಾರ್ಗ ಇಲ್ಲ, ನಾನು ಅವಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಪಾಪ ಅವ್ರಿಗಿತ್ತು. ಸೊ ಯು ನೋ ವಾಟ್ ಹಿ ಸೆಡ್, ಹಂಪ್ ಬಂದ ತಕ್ಷಣ ಹಿ ಸ್ಟಾಪ್ ದಿ ಕಾರ್. ಹಿಂಗೆ ತೊಗೊಳ್ಬೇಕಿತ್ತು ನಾವು ಪಾರ್ಕಿಂಗಿಗೆ, ಎದುರುಗಡೆ ಬಿಲ್ಡಿಂಗ್ ಕಾಣ್ತಾ ಇತ್ತು. ದೆನ್ ಹೀ ಸ್ಟಾಪ್ ದಿ ಕಾರ್. ಐ ಜಸ್ಟ್ ಸರ್ ಅಂದೆ, ಸಿ ದಟ್ ಬಿಲ್ಡಿಂಗ್ ಆ್ಯಂಡ್ ಯು ನೋ you just keep your hand on your heart and say one day I am going to conquer this building. You should be so positive. ಗೊತ್ತಾಯ್ತಾ? ಹೆದರ್ಕೋಬಾರ್ದು. ಹಾಗಿದೆ. ನಾನು ಫುಲ್ ಹೆದರ್ಕೊಂಡಿದ್ದೆ. ನಾನಿದ್ದೀನಿ, ಹೆದರ್ಕೋಬಾರ್ದು. ಆ್ಯಂಡ್ ದೆನ್ ಹಿಂಗೆ ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗಿದ್ದು. ಪಾಪ ಅವರು ಅಲ್ಲಿ ಭಾಸ್ಕರ್ ರಾವ್ ಅಂತ ಡೈರೆಕ್ಟರ್ ಇದ್ದರು, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ, ನಮ್ಮ ಶ್ರೀನಿವಾಸ್ ಪ್ರಭುನೂ ಅವಾಗ ಅಲ್ಲಿ ವರ್ಕ್ ಮಾಡ್ತಿದ್ರು, ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಅಂದರೆ ದಟ್ ವಾಸ್ ಸಚ್ ಅ ಬಿಗ್ ಗಿಫ್ಟ್ that TNN gave me, you know. An entry. ಆಮೇಲೆ ಏನು ಗೊತ್ತಾ, ಇವ್ರು ಸಿಕ್ಕಿದ್ದು ನಾನು ಪೂರ್ತಿ ಇವ್ರನ್ನ ನಂಬಿಟ್ಟೆ. ನಾನು ಡನ್, ಐ ಹ್ಯಾವ್ ಅರೈವ್ಡ್, ಮುಗಿತಿನ್ನು ನಂದು, ಇನ್ನೇನು ನಾನು ಯೋಚನೆ ಮಾಡಬೇಕಾಗಿಲ್ಲ. ಬಿಕಾಸ್ ಈ ಸೈಡ್ ನಿನ್ನನ್ನು ಎಲ್ಲಿ ತೊಗೊಂಡೋಗ್ತೀನಿ ನೋಡು ಅಂತ ಹೇಳಿದರು. ಪಾಪ ಇಲ್ಲ, ನಿಂಗೆ ಟ್ಯಾಲೆಂಟ್ ಇದೆ, ನೀನು ಎಲ್ಲೋ ಇರಬೇಕಿತ್ತು, ಬೇಗ ಮದುವೆ ಆಗಿ ಏನೋ ಅಂದರೆ ವೇಸ್ಟ್ ಆಗೋಯ್ತು, ಬಟ್ ನೆವರ್ ದಿ ಲೆಸ್ ಇವಾಗೆಲ್ಲ ಸರಿ ಹೋಗುತ್ತೆ ಅಂತೆಲ್ಲ. ಅಂಥವ್ರೊಬ್ರದ್ದು ಹಿಂಗಿದ್ರೆ ಅಫ್ಕೋರ್ಸ್ ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್ ಆ್ಯಂಡ್ ಯು ವಿಲ್ ಸೇ ಓಕೆ, ನಾ ಹೇಳ್ದಂಗೆ ನೀ ಮಾಡು ಅಂದಿದ್ರು ಅವರು. ಅವರು ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಇಟ್ಕೊಂಡು ನಾ ಮಾಡ್ತಾಯಿದ್ದೆ. ಬಿಕಾಸ್ ಅಂಥ ದೊಡ್ಡ ಮನುಷ್ಯ ಆ್ಯಂಡ್ ಹಿ ಹ್ಯಾಡ್ ದಿ ಕೆಪಾಸಿಟಿ. ಹೇಗೆ ನ್ಯಾವಿಗೇಟ್ ಮಾಡಿದ್ರು ಆ ನೆಕ್ಸ್ಟ್ 2-3 ಇಯರ್ಸ್? 2-3 ಇಯರ್ಸ್ ಅಲ್ಲ, ಒಂದು 10 months ಆಗಿಲ್ಲ ಸೇರಿಕೊಂಡು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಅವರು. ಅಯ್ಯೋ, ಹೆಡ್ ಆನ್ ಕಲ್ಯೂಷನ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಅವರು. ಓ ಮೈ ಗಾಡ್, ದ್ಯಾಟ್ ಈಸ್ ಐ ಮೀನ್ ಐ ವಾಸ್ ಡೆವಸ್ಟೇಟೆಡ್ ದ್ಯಾಟ್ ಡೇ. ಐ ಥಾಟ್, ಐ ಮೀನ್ಸ್ ಏನಪ್ಪ ಇದು, ಗಾಡ್ ಫಾದರ್ ಥರ ಸಿಕ್ಕಿದ್ದು. ಆ್ಯಂಡ್ ಐ ವಾಸ್ ಆಲ್ರೆಡಿ 28 ಅನ್ಸುತ್ತೆ ಅವಾಗ, 27 ಏನಪ್ಪ. ಎಲ್ಲರೂ ಆ್ಯಕ್ಚುಲಿ ಆ್ಯಸ್ ಇಟ್ ಈಸ್ ವಿ ಆರ್ ಲೇಟ್, ಏನಿದೆಲ್ಲ. ಬಟ್ ದೆನ್ ಅವ್ರು ಕೊಟ್ಟಿದ್ದ ಕಾಂಟ್ಯಾಕ್ಟ್ಸ್ ಇದೆಯಲ್ಲ, ಐ ಮೇಡ್ ಯೂಸ್ ಆಫ್ ದೋಸ್ ಕಾಂಟ್ಯಾಕ್ಟ್ಸ್, ದೂರದರ್ಶನ್ ಕಾಂಟ್ಯಾಕ್ಟ್ಸು. ನಾಗಾಭರಣ ಅವ್ರ ಪಾಪ ನನಗೆ ಹೆಲ್ಪ್ ಮಾಡಿದ್ರು. ಐ ಕಾಲ್ಡ್ ಹಿಮ್, ಹತ್ಕೊಂಡು ಸರ್ ಹೋಗ್ಬಿಟ್ರು. ಹಾಗೆ ಇಲ್ಲ ರಿಲ್ಯಾಕ್ಸ್, ನಂದೊಂದು ಸೀರಿಯಲಲ್ಲಿ ನಿನಗೆ ಆ್ಯಕ್ಟಿಂಗಿಗೆ ಚಾನ್ಸ್ ಕೊಡ್ತೀನಿ ಅಂತ. ಪಾಪ ನಮ್ಮ ನಾಗಾಭರಣ ಅವರು ಯಾವುದು ಗೊತ್ತಾ, ಓ ನನ್ನ ಬೆಳಕೆ ಅಂತ, ಅಲ್ಲಿ ಚಾನ್ಸ್ ಕೊಟ್ಟರು. ಜೋಕೆ ಅಂತ ಅಲ್ಲಿ ಇನ್ನೊಂದಿಷ್ಟು ಜನದ ಪರಿಚಯ ಆಯಿತು. ಲೈಕ್ ಏನೋ ಟಿ ಎನ್ ನರಸಿಂಹನು
ಆ ದೂರದರ್ಶನಕ್ಕೆ ಕರ್ಕೊಂಡು ಹೋಗಿ ನಾಗಾಭರಣ ಇವ್ರದ್ದೇನು ಪರಿಚಯ ಮಾಡಿಸಿದ್ರಲ್ಲ, ಅಲ್ಲಿಂದ ಟೇಕ್ ಆಫ್ ಆಯಿತು. ಪಾಪ ಅವ್ರು ನನಗೆ ಅವ್ರು ಹೋಗ್ಬಿಟ್ರು ನಿಜ, ಬಟ್ ನಡು ನೀರಲ್ಲೇ ನನ್ನನ್ನು ಕೈ ಬಿಟ್ಟಿಲ್ಲ. ಲೈಕ್ ಇಷ್ಟು ಜನನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರಲ್ಲ, ಇದು ಇಲ್ಲದೆ ಇದ್ದಿದ್ರೆ. ಸೊ ದೆನ್ ಇಟ್ ವಾಸ್ ನಾಗಾಭರಣ. ಆ್ಯಂಡ್ ದೆನ್ ನಮ್ಮ ಚಂದ್ರು, ಸಿಹಿ ಕೈ ಚಂದ್ರು ಅವರು ಪಾಪ ಪಾಂಡು ಸಿಲ್ಲಿಲಲ್ಲಿ ಅದರಲ್ಲಿ ಚಾನ್ಸ್ ಕೊಟ್ಟರು, ದೂರದರ್ಶನಲ್ಲಿ ಆ್ಯಂಡ್ ಆಲ್. ಆ್ಯಂಡ್ ದೆನ್ ಐ ವಾಸ್ ಆ ಟೈಮಲ್ಲಿ ನನಗೆ ನೆಸೆಸಿಟಿ, ಯುನೋ ಆ ಟೈಮಲ್ಲಿ ಏನು ಬೇಕಾದ್ರೂ ನಾನು ಮಾಡೋಕ್ಕೆ ರೆಡಿ. ಅಂದರೆ ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ. ಐ ಗಾಟ್ ಇನ್ ಟು ಪ್ರೊಡಕ್ಷನ್ ಅಟ್ ದಟ್ ಟೈಮ್. ದೂರದರ್ಶನಲ್ಲಿ ಏನೇನೋ ಪ್ರೊಡಕ್ಷನ್ಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಕೈಯೇನು ಸುಟ್ಕೊಂಡಿಲ್ಲ, ದುಡ್ಡು ಮಾಡಿಕೊಂಡೆ. ಪ್ರೊಡಕ್ಷನ್ ಅಂದರೆ ಹೆಂಗಿರುತ್ತೆ ಮ್ಯಾಮ್? ಅವ್ರದ್ದು ಇದಿತ್ತು ಕಮಿಷನ್ಡ್ ಪ್ರೋಗ್ರಾಮು. ನಾಟ್ ದಟ್ ಇನಿಷಿಯಲ್ ನಾವು ಇನ್ವೆಸ್ಟ್ ಮಾಡಬೇಕು, ಬಟ್ ದೂರದರ್ಶನಲ್ಲಿ ಒಂದು ಎಪಿಸೋಡ್ಗೆ ಇಷ್ಟು ಅಂತ ಕೊಡೋರು. ಸೊ ಹಾಗೆ ಆ ಥರದ್ದು ಅದು ಸಿಗೋದು ಕಷ್ಟ ಇರ್ತಿತ್ತು. ಏನೋ ಸಿಕ್ತು ನನಗೆ. ಸುಮಾರು ಮಾಡಿದೆ ಅಲ್ಲಿ. ಕುಕ್ರಿ ಪ್ರೋಗ್ರಾಮು, ರಜಾ ಮಜಾ ಅಂತ ಮಕ್ಕಳದು, ಈ ಥರ ಚಿಕ್ಕದು ಈ ಥರ ಇಂಟರ್ವ್ಯೂ ಮಾಡೋದು, ಸಕ್ಸಸ್ಫುಲ್ ವಿಮೆನ್ನ ಇಂಟರ್ವ್ಯೂ ಮಾಡೋದು. ಅದರಲ್ಲಿ ಏನಂದರೆ ಬೇರೆ ಆ್ಯಂಕರ್ನ ತೊಗೋಬೇಕು, ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನೀನು ಆ್ಯಂಕರಿಂಗ್ ಎಲ್ಲ ಮಾಡಬೇಡ, ಪ್ರೊಡಕ್ಷನ್ ಅಯ್ಯೋ ಮರಯ್ಯ ನೀವೇನು ಕೊಟ್ಟಿದ್ದು ಮಾಡ್ತೀನಿ ಅಂತ ನಾನು. ಸೊ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗು, ಆ್ಯಂಕರಿಂಗ್ ಅಂದರೆ ಪ್ರೊಡಕ್ಷನ ಆ ಪ್ರೊಡಕ್ಷನು, ಡೈರೆಕ್ಷನ್ ಆ ಡೈರೆಕ್ಷನ್. ಪ್ರೊಡಕ್ಷನ್ ಅಲ್ಲ, ಇಟ್ಸ್ ನಾಟ್ ಪ್ರೊಡ್ಯೂಸರ್. ಅದು ಬಿಗಿನಿಂಗಲ್ಲಿ ಒಂಚೂರು ದುಡ್ಡು ಹಾಕಬೇಕಷ್ಟೇ, ಮಿಕ್ಕಿದವರೆಲ್ಲ ಕ್ರೆಡಿಟ್ ಕೊಡ್ತಾರೆ, ಆಮೇಲೆ ಅದು ಅವರೇ ಪೇಮೆಂಟ್ ಮಾಡ್ತಾರೆ, ದೂರದರ್ಶನ್ ಅವರೇ. ಆ ಥರದ್ದು ರಾಯಲ್ಟಿ ಪ್ರೋಗ್ರಾಮ್ಸ್ ಅನ್ನೋರು ಅದಕ್ಕೆ. ಆ ಕಾಲದಲ್ಲಿ ಈಗಲೂ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಆ ಕಾಲದಲ್ಲಿ ಪಾಪ ಅಲ್ಲಿ ನನಗೆ ಎನ್ಕರೇಜ್ ಮಾಡಿದ್ರು. ಸೊ ಡು ಯು ಕನ್ಸಿಡರ್ ದಿಸ್ ಆಸ್ ಯುವರ್ ಫಸ್ಟ್ ಟರ್ನಿಂಗ್ ಪಾಯಿಂಟ್? Yes, T.N. Narasimhan and Doordarshan, my turning point, no doubt. Then from there till your first breakthrough, what do you consider as your breakthrough? ಕರ್ನಾಟಕದಲ್ಲಿ ಮ್ಯಾಮ್ ಮೂಡಲ ಮನೆನಾ? ಜರ್ನಿ ಮೂಡಲ ಮನೆ, ನೋ ಡೌಟ್. ಆ ಇಂಡಸ್ಟ್ರಿಗೆ ಒಂದು ಎಂಟ್ರಿ ಆಗೋಕ್ಕೆ T.N. ನರಸಿಂಹನು ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಲೈಕ್ ಯುನೋ ಫ್ಯಾಮಿಲಿನ ತೋರಿಸ್ಕೊಟ್ರು, ಇದು ದೂರದರ್ಶನ, ಇದು ನಾಗಾಭರಣ ತಗೋ ಅಂತ. ಕೆಲಸ ಸಿಗಕ್ಕೆ ಶುರು ಆಯಿತು ನನಗೆ. ಇಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್. ಓಕೆ, ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥ್ರೆಶೋಲ್ಡ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಥ್ರೆಶೋಲ್ಡ್. ಕೆಲಸ ಸಿಗಕ್ಕೆ ಶುರು ಆಯಿತು. ಕೆಲಸ ಸಿಗೋದು, ಲೈವ್ಲಿಹುಡ್ ಅದರಿಂದ ನಡೆಯೋದು ಆಯಿತು. ಸಕ್ಸಸ್ ಇಸ್ ಡಿಫರೆಂಟ್. ಮೀನಿಂಗ್ ಸಕ್ಸಸ್ ಸಿಗಬೇಕಲ್ಲ. ಲೈಕ್ ಇವಾಗ ಅಂದರೆ ಇವಾಗ ಅದೇನೋ ಅಂತಾರಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗೋದು, ದುಡ್ಡು ಬರೋದು, ಅದು ಬೇಕು. ಸರ್ವೈವಲ್ಗೆ, ಸಸ್ಟೈನ್ಗೆ ಅಲ್ಲಿ ಟೇಕಿಂಗ್ ಕೇರ್, ಏನೋ ಒಂದು ಕೆಲಸ ಸಿಗೋದು, ಒಂದು ಎತ್ತರ ಕರ್ಕೊಂಡು ಹೋಗೋದು ಅದು ಸಿಕ್ಕಿರಲಿಲ್ಲ. ಒಂದು ಸಕ್ಸಸ್ ಅಂದರೆ ಏನು? ಸಕ್ಸಸ್ ಅಂದರೆ ನಮಗೆ ಬೇಕಾಗಿರೋ, ನಾನು ಏನಾಗಬೇಕು ಅಂತ ಬಂದಿರೋದಿಲ್ಲಿ ಆ್ಯಕ್ಟ್ರೆಸ್ ಆಗಕ್ಕೆ ಬರಬೇಕು. ಆ್ಯಕ್ಟ್ರೆಸ್ಸು ಮತ್ತು ಸಿಕ್ತಲ್ಲ ನಿಮಗೆ, ನಾಗಾಭರಣ, ಪಾಪ ಪಾಂಡುಲಿ ಎಲ್ಲ ಸಿಕ್ತಲ್ಲ ಅಂದರೆ ಸಿಕ್ತು, ಬಟ್ ನನ್ನ ಕನಸಿನ ಪಾತ್ರಗಳಲ್ಲ. ಲೈಕ್ ಇವತ್ತಿಲ್ಲಿ ಕೂತ್ಕೊಂಡು ಐ ಆಮ್ ನಾಟ್ ಲುಕಿಂಗ್ ಡೌನ್ ಅಪಾನ್ ದೋಸ್ ರೋಲ್ಸ್. ಪ್ಲೀಸ್ ಡೋಂಟ್ ಮಿಸ್ಟೇಕ್, ದಟ್ ವಾಸ್ ಐ ವಾಸ್ ಸಸ್ಟೈನಿಂಗ್ ಬಿಕಾಸ್ ಆಫ್ ದಟ್. ಸರ್ವೈವಲ್ ಅವಲ್ಲ, ಸರ್ವೈವಲ್. ಆ್ಯಂಡ್ ಐ ಡಿಡ್ ಎಂಜಾಯ್ ದೋಸ್ ರೋಲ್ಸ್, ಬಟ್ ಸ್ಟಿಲ್ ಐ ನ್ಯೂ ಐ ವಾಸ್ ಕೇಪಬಲ್ ಆಫ್ bigger pivotal roles with more challenges and better identity. Yes, yeah, identity is also one of the yes, that is also important. Success alli identity nu barutte, and nimma kanasina patra. As an actress I am talking, like, you know, the meaning of success. It is different for people who are in different profession. ಆ್ಯಸ್ ಅನ್ ಆ್ಯಕ್ಟ್ರೆಸ್ ನನ್ನ ಬಗ್ಗೆ ಹೇಳಬೇಕು ಅಂದರೆ, ಸಕ್ಸಸ್ ಅಂದರೆ ನನಗೆ ಬೇಕಾಗಿರೋ ಪಾತ್ರ, ಅದರಲ್ಲಿ ನನಗೆ ಅದು ಹಿಟ್ಟಾಗೋದು, ಫೇಮ್ ಬರೋದು, ಅದು ಸಕ್ಸಸ್ ಅಲ್ವಾ? ನೀವು ಮಾಡ್ಕೊಂಡು ಹೋಗ್ತಾನೇ ಇದ್ರೆ ಎಷ್ಟು ಜನ ಇವಾಗ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಸಹ ಕಲಾವಿದರು ಅಂತ ನಾವು ಕರ್ಕೊಂಬರ್ತೀವಲ್ವ, ಅದಕ್ಕೆ ಜೂನಿಯರ್ ಆರ್ಟಿಸ್ಟ್ ಅಥವಾ ಸಹ ಕಲಾವಿದರು ಅಂತ ಕರ್ಕೊಂಬರ್ತೀವಿ. ಅವರು ಅಲ್ಲಿ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾರೆ, ಅವ್ರದ್ದು ಸರ್ವೈವಲ್ ನಡೀತಾ ಇದೆ, ಬಟ್ ಅದರಿಂದ ಅವರಿಗೆ ಫೇಮ್ ಸಿಕ್ಕಿಲ್ಲ ಅಲ್ವಾ, ಸಕ್ಸಸ್ ಸಿಕ್ಕಿಲ್ಲ, ಅವ್ರದ್ದು ಇದು ನಡೀತಾ ಇದೆ, ಜೀವನ ನಡೀತಾ ಇದೆ. ನಿಜ. ಸೊ ದ್ಯಾಟ್ ಈಸ್ ಸಕ್ಸಸ್. ಸೊ ಮೂಡಲ ಮನೆ ವಾಸ್